ಹಲೋ ಫ್ರೆಂಡ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ಇವತ್ತು ನಾನು ಯಾವುದ್ರ ಬಗ್ಗೆ ಮಾತಾಡ್ತೀನಿ ಅಂತ, ಏನು ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಈಗಾಗಲೇ ನಿಮಗೆ ನನ್ನ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗ್ಬಿಟ್ಟಿರುತ್ತೆ. ಹೌದು ಫ್ರೆಂಡ್ಸ್, ಇವತ್ತು ನಾನು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ, ಅದರಿಂದ ಏನು ಯೂಸ್ ಆಗುತ್ತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಅದು ನನಗೆ ಒಳ್ಳೇದಾಗಿದೆ, ಹಾಗಾಗಿ ಅದರಿಂದ ನಿಮಗೂ ಕೂಡ ಎಲ್ಲೋ ಒಂದು ಕಡೆ ಒಳ್ಳೇದಾಗಲಿ ಅಂತ ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಅದಕ್ಕೂ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್. ಸೊ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ, ಒಂದು ಲೈಕ್ ಕೂಡ ಕೊಡಿ ಅಂತ. ಹೌದು, ಏನಪ್ಪ ಅಂತ ಹೇಳಿದ್ರೆ ತುಂಬ ಜನ ಅಂದ್ಕೊಂಡಿರ್ತಾರೆ ಅಕ್ಷಯ ತೃತೀಯ ಅಂದರೆ ಅಕ್ಷಯ ತೃತೀಯ ದಿನ ಚಿನ್ನ ತಗೊಳ್ಳೇಬೇಕು ಅಂತ ಅಂದ್ಕೊಂಡಿರ್ತಾರೆ. ಸೊ ಕೆಲವರು ಕೂಡ ಈಗಲೂ ಅದನ್ನು ಪಾಲಿಸ್ಕೊಂಡು ಬಂದಿರ್ತಾರೆ. ಕೆಲವರು ಹೋಗಿ ಚಿನ್ನ ತೊಗೊತಾರೆ. ಎಷ್ಟೋ ಇನ್ನು ಕೆಲವರು ಅವ್ರ ಹತ್ರ ಜಾಸ್ತಿ ಆಗಿಲ್ಲ ಅಂತ ಹೇಳಿದ್ರು ಕೂಡ ಕಮ್ಮಿ ಆದರೂ ತೊಗೊಳ್ತಾರೆ. ಕೆಲವರು ಅಕ್ಷಯ ತೃತೀಯ ದಿನ ಚಿನ್ನ ಬರಲೇಬೇಕು ಅಂತ ಹೇಳಿ ಏನೋ ಒಂದು ಸಣ್ಣ ಪುಟ್ಟದ್ದಾಗಲಿ, ಒಂದು ಮೂಗ್ಬೊಟ್ಟಾಗಲಿ ಕೂಡ ಅದನ್ನು ಖರೀದಿ ಮಾಡ್ಕೊಂಡು ಬರ್ತಾರೆ. ಇನ್ನು ಕೆಲವ್ರಿಗೆ ಅದು ಮೂಗ್ಬೊಟ್ಟು ಕೂಡ ತೊಗೊಳಕ್ಕೆ ಆಗೋದಿಲ್ಲದೆ ಇರೋರು ಫ್ಯಾಮಿಲಿ ಕೂಡ ಎಷ್ಟೊಂದು ಜನ ಇರ್ತಾರೆ. ಕೆಲವ್ರಿಗೆ ಅಯ್ಯೋ ನಮ್ಗೆ ಆಗಲ್ವಲ್ಲ, ಹಂಗಾದ್ರೆ ಏನು ನಮಗೆ ಕಷ್ಟನ, ಅಕ್ಷಯ ತೃತೀಯ ದಿನ ಚಿನ್ನ ತೊಗೊಂಡಿಲ್ಲ ಅಂತ ಹೇಳಿದ್ರೆ ಕಷ್ಟನ ಅನ್ನೋ ಗುಂಗಲ್ಲಿರೋರು ಕೂಡ ಸ್ವಲ್ಪ ಜನ ಇರ್ತಾರೆ. ಹೌದು, ಇದಕ್ಕೆ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ. ಸೊಲ್ಯೂಷನ್ ಅನ್ನೋದಕ್ಕಿಂತ ಇದನ್ನು ನೀವು ಕೂಡ ಟ್ರೈ ಮಾಡಿ, ಆವಾಗ ನಿಮಗೂ ಕೂಡ ಗೊತ್ತಾಗುತ್ತೆ. ಏನಪ್ಪ ಅದು ಅಂದರೆ ಫ್ರೆಂಡ್ಸ್, ಜಾಸ್ತಿ ಕಾಯಿಸೋದು ಬೇಡ. ಅದೇನಪ್ಪ ಅಂತ ಹೇಳಿದ್ರೆ, ಅಕ್ಷಯ ತೃತೀಯದ ದಿನ ಮನೆಯಲ್ಲಿ ಉಪ್ಪು ಇಡಲೇಬೇಕು. ಸೊ ಉಪ್ಪಿಟ್ರೆ ಏನಾಗುತ್ತೆ, ಅದರಿಂದ ಏನೇನು ಯೂಸು, ಹಾಗೆ ಅಕ್ಷಯ ತೃತೀಯಗೂ ಉಪ್ಪಿಗೂ ಏನು ಸಂಬಂಧನೇ ಇಲ್ವಲ್ಲ ಅಂತ ಕೂಡ ನೀವು ಅನ್ಕೊಬೋದು. ಹೌದು ಫ್ರೆಂಡ್ಸ್, ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ ಎಷ್ಟೊಂದು ಜನಕ್ಕೆ ಈ ವಿಷಯ ಗೊತ್ತಿರಲ್ಲ. ಏನಪ್ಪ ಅಂತ ಹೇಳಿದ್ರೆ, ಅಕ್ಷಯ ತೃತೀಯ ದಿನ ಮನೇಲಿ ಉಪ್ಪು ಇರಬೇಕು. ಕೆಲವ್ರಿಗೆ ಡೌಟ್ ಇರುತ್ತೆ, ಉಪ್ಪು ಅಂದರೆ ಹಿಂಗೆ ಮನೇಲಿ ಮಾತ್ರನಾ, ಉಪ್ಪು ಮನೇಲಿ ಇದ್ದೇ ಇರುತ್ತಲ್ವ ಅಂತ. ಖಂಡಿತ ಇಲ್ಲ. ನಾವೇನು ಅಡುಗೆಗೆ ಯೂಸ್ ಮಾಡ್ತಿರ್ತೀವಿ, ಉಪ್ಪು, ಕಲ್ಲುಪ್ಪು, ಅದನ್ನು ಮನೇಲಿ ಎಲ್ಲ, ಈಗ ಕೆಲವ್ರ ಮನೇಲಿ ಅಡುಗೆಗೆ ನಾವು ಯೂಸ್ ಮಾಡ್ತಾನೆ ಇರ್ತೀವಿ, ಅದು ಒಂದು ಸ್ವಲ್ಪ ಇರುತ್ತೆ. ಇನ್ನು ಕೆಲವ್ರ ಮನೇಲಿ ಅರ್ಧ ಬಾಕ್ಸ್ ಇರುತ್ತೆ. ಇನ್ನು ಕೆಲವ್ರ ಮನೇಲಿ ಇನ್ನೂ ಇದೆಯಲ್ಲ ಅಂತಲೂ ಕೂಡ ಇರ್ತೀವಿ. ನಮ್ಮಂಥ ಮಿಡಲ್ ಕ್ಲಾಸ್ ಮನೇಲಿ ಸ್ವಲ್ಪ ಕೂಡ ಇದೆ ಅಂದರೆ ಉಪ್ಪಿದೆ ಅಲ್ವಾ ಅನ್ನೋ ಲೆಕ್ಕಾಚಾರದಲ್ಲೂ ಕೂಡ ನಾವಿರ್ತೀವಿ. ಹಂಗಲ್ಲ, ಅಕ್ಷಯ ತೃತೀಯದ ದಿನ ಹೊಸ ಕಲ್ಲುಪ್ಪು ಒಂದು ಪ್ಯಾಕೆಟ್ ತೊಗೊಂಡು ಬಂದು, ಸೊ ಅದನ್ನು ನಾವು ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಬೇಕು. ಹಾಗಿದ್ರೆ ದೇವ್ರ ಮನೇಲಿ ಯಾವ ಥರ ಇಡಬೇಕು, ಏನು ಇಡಬೇಕು, ಮತ್ತು ಅದನ್ನು ತಂದು ಪಾಕೆಟಲ್ಲೇ ಇಟ್ಬಿಡೋದು, ಆ ಥರ ತುಂಬ ಡೌಟ್ಸ್ ಇರುತ್ತೆ. ಆ ಡೌಟ್ಸಿಗೆ ಏನಪ್ಪ ಅಂತ ಹೇಳಿದ್ರೆ, ಯಾರೂ ಡೌಟ್ಸ್ ತುಂಬ ತಲೆ ಕೆಡಿಸ್ಕೊಳ್ಳೋಂಥ ನೆಸೆಸಿಟಿ ಇಲ್ಲ. ಸೊ ಸಿಂಪಲ್ಲು ಫ್ರೆಂಡ್ಸ್, ಏನಪ್ಪ ಅಂತ ಹೇಳಿದ್ರೆ, ದೇವ್ರ ಮನೇಲಿ ಮಡಿಕೆ ಅಂತ ಬಂದೇ ಬರುತ್ತೆ. ಅಂದರೆ ಮಡಿಕೆ ಯಾರೂ ಇಡಲ್ಲ ದೇವ್ರ ಮನೇಲಿ. ಅಕ್ಷಯ ತೃತೀಯದನ್ನು ಸ್ಪೆಷಲ್ಲಾಗಿ ಎಲ್ಲ ಗಂದಿಗೆ ಅಂಗಡಿಗಳಲ್ಲೂ ಕೂಡ ಅದು ನಮಗೆ ಸಿಕ್ಕೇ ಸಿಗುತ್ತೆ. ಸೊ ಗಂದಿಗೆ ಅಂಗಡಿ ಇಷ್ಟಿದ್ರೆ ಸಾಕು, ತೀರಾ ದೊಡ್ಡ ಮಡಿಕೆ ಅಂತ ಏನಿಲ್ಲ. ಸೊ ಸಣ್ಣ ಮಡಿಕೆ ತೊಗೊಂಬರ್ಬೋದು. ಕೆಲವರು ಒಂದು ಕೊಡಲ್ಲ ಅಂತ ಹೇಳ್ತಾರೆ, ಗಂದಿಗೆ ಅಂಗಡಿಯಲ್ಲಿ ಸಿಂಗಲ್ ತೊಗೊಂಡು ಹೋಗಬಾರ್ದು ಅಂತ ಕೂಡ ಹೇಳ್ತಾರೆ. ಅಂಥವ್ರು ಏನು ಮಾಡಿ, ಮಡಿಕೆ ಮೇಲೆ ಮುಚ್ಚಿರೋಕ್ಕೆ ಸಣ್ಣ, ನಾವು ಯಾವ ಸೈಜದು ಮಡಿಕೆ ತೊಗೊಂಡಿರ್ತೀವೋ, ಒಂದು ಸಪೋಸ್ ನಾವು ಇಷ್ಟು ಚಿಕ್ಕದು ಮಡಿಕೆ ತೊಗೊಂಡಿರ್ತೀವಿ, ಅದ್ರ ಮೇಲೆ ಮುಚ್ಚಿಡೋಕ್ಕೂ ಕೂಡ ಇಷ್ಟೇ ಚಿಕ್ಕದು ಪ್ಲೇಟ್ ಕೂಡ ಬರುತ್ತೆ. ಆ ಪ್ಲೇಟ್ನ ತಂದರೆ ಸಾಕು. ಗಂದಿಗೆ ಅಂಗಡೀಲಿ ಇದು ಎಂಥ ಹಳ್ಳಿಲಿದ್ರೂ ಕೂಡ ಗಂದಿಗೆ ಅಂಗಡಿಯಲ್ಲಿ ಸಿಕ್ಕೇ ಸಿಗುತ್ತೆ. ಅದನ್ನು ತೊಗೊಂಡು ಬಂದು ಯಾವ ಥರ ತೊಗೊಂಬರೋದು, ಕೆಲವರು ಸುಮ್ಮನೆ ಏನೋ ನಾವು ಯೂಶ್ವಲಾಗಿ ಅಂಗಡಿಗೆ ಹೋಗಬೇಕು, ಏನೋ ಒಂದು ಶಾಸ್ತ್ರ ಮಾಡಿ ತರಬೇಕು ಅಂತ ಏನಿಲ್ಲ. ಸೊ ಮಾಮೂಲಿ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡಿರ್ತೀವಲ್ವ, ಇವತ್ತು ಹಿಂದಿನ ದಿನವೇ ನಾವು ಆಲ್ಮೋಸ್ಟ್ ಎಲ್ಲ ದೇವ್ರ ಮನೆಗೆ ನಾಳೆ ಪೂಜೆ ಮಾಡ್ತೀವಿ ಅಂತ ಹೇಳಿದ್ರೆ, ಹೆಣ್ಮಕ್ಳು ನಾವು ಸಾಮಾನ್ಯವಾಗಿ ಎಲ್ಲ ಹಿಂದಿನ ದಿನವೇ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಸೊ ಅವತ್ತು ಹಿಂದಿನ ದಿನ ಸಂಜೆ ಹೋಗಿ ಮಡಿಕೆ ಮತ್ತು ಅದಕ್ಕೆ ಬೇಕಾಗಿರೋಂಥ ದೇವ್ರ ಸಾಮಾನುಗಳು ಮನೇಲೇ ಇರುತ್ತೆ. ಆ ಮಡಿಕೆ ತೊಗೊಂಡು ಪ್ಲೇಟ್ ತೊಗೊಂಡು ಬಂದಮೇಲೆ ದೇವ್ರ ಮನೇಲಿ ಬೆಳಗ್ಗೆ ಎದ್ದು ಮನೇಲಿ ಪೂಜೆ ಮಾಡುವಾಗ ಆ ಮಡಿಕೆಗೆ ಫುಲ್ಲು ಅರಿಶಿನ ಹಚ್ಚಬೇಕು. ಆಮೇಲೆ ಅರಿಶಿನ ಹಚ್ಚಬೇಕಾದ್ರೆ ನಾವು ಎಂಜಿಲ್ ಮಾಡಿ ಇಟ್ಟಿರ್ತೀವಲ್ವ, ಇವಾಗ ಅಡುಗೆ ಅರಿಶಿನ ಅಂತ ತೊಗೊಂಡಿಟ್ಟಿರ್ತೀವಿ, ಅದನ್ನು ನಾವು ಚಿತ್ರಾನ್ನ ಈ ಥರ ಎಲ್ಲ ಮಾಡಬೇಕಾದ್ರೆ ಯೂಸ್ ಮಾಡಿರ್ತೀವಿ. ಸೊ ಆ ಅರಿಶಿನ ಯೂಸ್ ಮಾಡಿ ಹೊಸದಾಗೆ ಅರಿಶಿನ ತರಬೇಕು. ಯಾಕಂತ ಹೇಳಿದ್ರೆ ಅಕ್ಷಯ ತೃತೀಯ ಅಲ್ವಾ ಇದು. ಅಕ್ಷಯ ತೃತೀಯಗೆ ಯಾವುದು ಮನೇಲಿರೋದು ಯೂಸ್ ಮಾಡೋಂಗಿಲ್ಲ. ಹಂಗೆ ಯೂಸ್ ಮಾಡೋಂಗಿದ್ರೆ ನಾವು ಸಾಲ್ಟು ಕೂಡ, ಉಪ್ಪು ಕೂಡ ಅದರಲ್ಲೇ ಯೂಸ್ ಮಾಡ್ಬೋದಾಗಿತ್ತು. ಸೊ ಹೊಸದೇ ತರಬೇಕು. ಉಪ್ಪು ಪ್ಯಾಕೆಟು ಹೊಸದಾಗಿರಬೇಕು, ಹಾಗೆ ಅರಿಶಿನ ಕೂಡ ಹೊಸದೇ ತರಬೇಕು. ತಂದು ಆ ಮಡಿಕೆಗೆ ಫುಲ್ಲು ಅರಿಶಿನ ಹಚ್ಚಬೇಕು. ಒಳಗೆ ಹಚ್ಚಂಗಿಲ್ಲ, ಮೇಲೆ ಮಾತ್ರ, ಅಂದರೆ ಮಡಿಕೆ ಹೊರಭಾಗ ಮಾತ್ರ. ಆ ಪ್ಲೇಟಿಗೂ ಮತ್ತು ಮಡಿಕೆಗೂ ಫುಲ್ಲು ಹಚ್ಚಿ ಅದನ್ನು ಒಂದು ಸ್ವಲ್ಪ ಹೊತ್ತು ಒಣಗೋವರೆಗೂ ಇಟ್ಕೋಬೇಕು. ಅದು ಒಣಗಿದ ಮೇಲೆ ಅದಕ್ಕೆ ಸ್ವಲ್ಪ ಕುಂಕುಮ ಕೂಡ ಹಚ್ಚಿ ಆ ಮಡಿಕೆ ಒಳಗಡೆ ನಾವು ಉಪ್ಪು ಹಾಕಬೇಕು. ಉಪ್ಪು ಹಾಕಿಟ್ಟು ಪೂಜೆ ಮಾಡಬೇಕು. ಯಾವ ಥರ ಪೂಜೆ ಮಾಡಬೇಕು, ಮನೇಲಿ ನಾರ್ಮಲಾಗಿ ಪೂಜೆ ಮಾಡ್ತೀವಿ ಅದೇ ಥರನ ಅಥವಾ ಬೇರೆ ಥರನ ಅನ್ನೋ ಡೌಟ್ಸು ಕೂಡ ತುಂಬ ಜನಕ್ಕಿರುತ್ತೆ.
ಆಮೇಲೆ ಇದು ಡೌಟ್ಸು ಯಾರಿಗೆಲ್ಲ ಇರುತ್ತೆ ಅವರು ಕಮೆಂಟ್ ಕೂಡ ನನಗೆ ಮಾಡ್ಬೋದು, ಮತ್ತು ಅದನ್ನು ವಿಡಿಯೋ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾನು ಯಾವ ಥರ ಮಾಡ್ತೀನಿ ಅಕ್ಷಯ ತೃತೀಯದ ಪೂಜೆ. ಹಾಗೆ ಕೆಲವ್ರಿಗೆ ನಾವು ಹೇಳೋದಕ್ಕೂ ಮಾಡಿ ತೋರಿಸೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ, ಗೊತ್ತಾಗಲ್ಲ. ಶೇರ್ ಮಾಡ್ಕೊಳ್ಳಿ ವೀಡಿಯೋಸ್ನ ಅಂತ ಹೇಳಿದ್ರೆ, ನಾನು ನಿನ್ನೆ ಪೂಜೆ ಮಾಡಿದಾಗ ನಮ್ಮದು ಮನೆ ಕನ್ಸ್ಟ್ರಕ್ಷನ್ ವರ್ಕ್ ನಡೀತದೆ, ನಾನು ಅಲ್ಲಿ ಹೋಗಬೇಕಾಗಿತ್ತು, ಹಾಗಾಗಿ ಅದನ್ನು ನಾನು ಫುಲ್ಲು ವಿಡಿಯೋ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಯಾರಿಗಾದರೂ ವಿಡಿಯೋಸ್ ನೋಡಿ ವಿಡಿಯೋಸ್ ಅದನ್ನು ಬೇಕು ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ಟೈಮ್ ನಿಮಗೆ ಅದನ್ನೇ ವಿಡಿಯೋ ಮಾಡಿ ತೋರಿಸ್ತೀನಿ ನಾನು ಯಾವ ಥರ ಅಕ್ಷಯ ತೃತೀಯ ಮಾಡ್ತೀನಿ ಅಂತ. ಸೊ ಅದಕ್ಕೆ ಆಗಲೇ ಹೇಳ್ತಾ ಇದ್ದೆ, ನಾನು ಅರಿಶಿನ ಹಚ್ಚಿ ಉಪ್ಪು ಹಾಕಿಡಿ ಅಂತ. ಉಪ್ಪು ಹಾಕಿದ್ಮೇಲೆ ಒಂದು ಕಾಯಿನ್ ಹಾಕಿ, ಅದಕ್ಕೆ ಕಾಯಿನ್ ಹಾಕಿದ್ಮೇಲೆ ಯಾವುದಾದ್ರೂ ಆಯಿತು, 1 ರೂಪಾಯಿದು 2 ರೂಪಾಯಿದು ಯಾವುದಾದ್ರೂ ಕಾಯಿನ್ ಆದರೂ ಆಯಿತು, ಅದಕ್ಕೆ ಹಾಕಿ ಮುಚ್ಚಿಟ್ಟು ಮನೇಲಿ ನಾವು ಯಾವ ರೀತಿ ಪೂಜೆ ಮಾಡ್ತೀವೋ ಅದೇ ರೀತಿ ಅದಕ್ಕೂ ಕೂಡ ಪೂಜೆ ಮಾಡಿ, ಅದರಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಬೋದು. ಭಗವಂತ ಏನಪ್ಪ ಅಂತ ಹೇಳಿದ್ರೆ, ಅಕ್ಷಯ ತೃತೀಯ ಅಂದ್ರೇ ಇಲ್ಲ, ಚಿನ್ನ ತೊಗೊಳ್ಳೋ ಶಕ್ತಿ ನಮಗಿಲ್ಲ, ಅಟ್ಲೀಸ್ಟ್ ನಾನು ಈ ಥರ ಮಾಡ್ತಾಯಿದ್ದೀನಿ, ಮುಂದಿನ ವರ್ಷ ಆದರೂ ನನಗೆ ಏನಾದರೂ ತೊಗೊಳೋ ಸಹಾಯ ಮಾಡು, ಅಕ್ಷಯ ಬರೋ ಥರ ಮಾಡು ಅಂತ ನಾವು ಪ್ರಾರ್ಥನೆ ಇಟ್ಟಾಗ, ಅಟ್ಲೀಸ್ಟ್ ಆ ಮುಂದಿನ ವರ್ಷ ನಮಗೆ ಚಿನ್ನಕ್ಕೆ ನಾವು ರೀಚ್ ಆಗಲಿಲ್ಲ ಅಂತ ಹೇಳಿದ್ರು ಬೆಳ್ಳಿಗಂತೂ ನಾವು ರೀಚ್ ಆಗೇ ಹಾಕ್ತೀವಿ. ಕೆಲವರು ಅಕ್ಷಯ ತೃತೀಯ ದಿನ ಬೆಳ್ಳಿ ಆದರೂ ತೊಗೊಳ್ತಾರೆ. ಯಾಕಪ್ಪ ಅಂತ ಹೇಳಿದ್ರೆ, ಚಿನ್ನ ತರೋಕ್ಕಾಗಲಿಲ್ಲ ಅಂತಂದವರು ಬೆಳ್ಳಿ ತೊಗೊಂಡು ಅಟ್ಲೀಸ್ಟ್ ಏನಾದರೂ ಒಂದು ಅಕ್ಷಯ ತೃತೀಯಕ್ಕೆ ಬರಲಿ ಅಂತ ಹೇಳಿ ತೊಗೊಳ್ತಾರೆ. ಆಲ್ಮೋಸ್ಟ್ 100ಕ್ಕೆ 90% ಚಿನ್ನನೇ ಖರೀದಿ ಮಾಡೋದು, ಇನ್ನು 10% ಕೆಲವರು ಬೆಳ್ಳಿನೂ ತರ್ತಾರೆ, ಯಾಕೆಂದರೆ ಬೆಳ್ಳಿ ಕೂಡ ಶುಭ ಸಂಕೇತ ಅಂತ ಹೇಳಿ ಅದನ್ನು ಕೂಡ ಖರೀದಿ ಮಾಡ್ತಾರೆ. ಸೊ ನಿಮ್ಗೆ ಇದೆರಡೂ ಆಗಿಲ್ಲ ಅಂತ ಹೇಳಿದ್ರೆ, ನಾನು ಹೇಳಿದ್ದಂಗೆ ಉಪ್ಪಿಟ್ಟು ಮನೇಲಿ ಪೂಜೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಗೈಸ್. ಇದನ್ನು ನೀವು ಟ್ರೈ ಮಾಡಿ, ನೆಕ್ಸ್ಟ್ ಇಯರ್ ಖಂಡಿತ ಏನಾದರೂ ತೊಗೊಳ್ತೀರಾ, ಅದು ಯೂಸ್ಫುಲ್ ಕೂಡ ನಿಮಗಾಗುತ್ತೆ. ಅದಾದಮೇಲೆ ನೀವು ನನಗೆ ಜೊತೆ ಶೇರ್ ಮಾಡ್ಕೊಳ್ಳಿ, ಹೌದು ಇದು ನಿಜ ಆಯಿತು ಅಂತ ಹೇಳಿ. ಆ ವಿಡಿಯೋ ಯಾರಿಗಾದರೂ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ, ನಾನು ಫುಲ್ಲು ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ನನಗೆ ಒಳ್ಳೆಯದಾದಂಗೆ ನಿಮಗೂ ಆಗಲಿ. ಹಾಗೆ ನಾನು ಈ ವರ್ಷ ಅಕ್ಷಯ ತೃತೀಯಾಗೆ ಏನು ತೊಗೊಂಡೆ ಅಂತ ತುಂಬ ಜನ ಕೇಳ್ಬೋದು. ಖಂಡಿತ ನಾನು ಏನು ತೊಗೊಂಡಿಲ್ಲ, ಯಾಕಂತ ಹೇಳಿದ್ರೆ ನಿಮಗೆ ನಾನು ಹಳೆ ವಿಡಿಯೋದಲ್ಲೆಲ್ಲ ಶೇರ್ ಮಾಡಿದ್ದೀನಿ. ಏನಪ್ಪ ಅದು ಅಂತ ಹೇಳಿದ್ರೆ, ನಾನು ಇವಾಗ ಸ್ವಲ್ಪ ಮನೆ ಕಟ್ತಾ ಇದ್ದೀವಿ. ಮನೆ ಕಟ್ಟೋ ಸಿಚುವೇಷನಲ್ಲಿ ನಿಮಗೆಲ್ಲ ಗೊತ್ತೇ ಇರುತ್ತೆ, ಎಲ್ಲ ಎಷ್ಟೇ ನಾವು ದುಡ್ಡು ಇಟ್ಕೊಂಡ್ರು ಇದಕ್ಕೆ ಇದು ಬರುತ್ತೆ ಅಂದರೆ ಹೇಳಿದ್ರೆ, ಇವಾಗ ಸಪೋಸ್ ಒಂದು 50,000 ಇದ್ದರೆ ಒಂದು ಮಣ್ಣು ಇಟ್ಟಿಗೆನೋ ಈ ಥರ ಬರುತ್ತೆ ಅಂತ ಥಿಂಕ್ ಮಾಡೋ ಕ್ಯಾಲ್ಕುಲೇಟಲ್ಲಿ ಇರ್ತೀವಿ ನಾವು ಮಿಡಲ್ ಕ್ಲಾಸ್ ಜನ. ಸೊ ನಾನು ಈ ವರ್ಷ ಏನೂ ತೊಗೊಳ್ಳಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ, ಇರೋ ದುಡ್ಡನ್ನ ನಾವು ಮನೆಗೆ ಇನ್ವೆಸ್ಟ್ ಮಾಡಿದ್ದೀವಿ. ಈ ಸಿಚುವೇಷನಲ್ಲಿ ನಾನೇನಾರ ತೊಗೊಂಡ್ರೆ ಅದು ಸರಿ ಬರೋಲ್ಲ ಅಂಥೇಳಿ ಏನೂ ಕೂಡ ಪರ್ಚೇಸ್ ಮಾಡಿಲ್ಲ. ಸದ್ಯಕ್ಕೆ ಈ ವರ್ಷ ಮನೆ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಈ ವರ್ಷ ಮನೆ ಮುಗಿಸ್ಕೊಂಡು ನೆಕ್ಸ್ಟ್ ಇಯರ್ ಏನಾದರೂ ಅಷ್ಟರಲ್ಲಿ ಚೇತರಿಸ್ಕೊಂಡಿದ್ರೆ, ಭಗವಂತ ಎಲ್ಲಾದರೂ ನನಗೆ ಕೊಡ್ತಾನೆ ಅನ್ನೋ ಒಂದು ನಂಬಿಕೆ ನನಗೆ. ಅವನೊಬ್ಬನ ಆಶೀರ್ವಾದ, ಮನೇಲಿ ಆಶೀರ್ವಾದ ಇದ್ದರೆ ಖಂಡಿತ ಕೂಡ ಏನಾದರೂ ತೊಗೊಳ್ತೀನಿ ಅನ್ನೋ ಭರವಸೆ ನನಗೆ. ನೆಕ್ಸ್ಟ್ ಇಯರ್ ನಾನು ಏನು ತೊಗೊಂಡೆ ಅಂತಲೂ ಕೂಡ ನಿಮಗೆ ತೋರಿಸ್ತೀನಿ. ಎಲ್ಲರಿಗೂ ಅಕ್ಷಯ ತೃತೀಯದ ಹಾರ್ದಿಕ ಶುಭಾಶಯಗಳು. ವಿಡಿಯೋ ಆ್ಯಕ್ಚುಲಿ ಒಂದಿನ ಲೇಟ್ ಆಗಿದೆ. ಸೊ ಹೇಳಿದ್ನಲ್ಲ, ಮನೆ ಹತ್ರ ಸ್ವಲ್ಪ ಕೆಲಸ ಇರೋದ್ರಿಂದ ನನಗೆ ಅಕ್ಷಯ ತೃತೀಯದ ದಿನ ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಹಾಗೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ, ಬಟ್ ತುಂಬ ಜನ ನಾನು ಕೇಳ್ತಾ ಇರ್ತೀನಿ, ನನಗೆ ಬೇಕೇ ಬೇಕು ಅಂತ ಹೆಣ್ಮಕ್ಳು ಹಠ ಹಿಡಿಯೋದು ತುಂಬ ಕಾಮನ್ ಆಗಿದೆ. ದಯವಿಟ್ಟು ಮನೆಯಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ಮನೆಯವ್ರನ್ನೂ ಕೂಡ ಅರ್ಥ ಮಾಡ್ಕೊಳ್ಳಿ, ಭಗವಂತ ಕೊಡೋವರೆಗೂ ಕಾಯಿರಿ ಅಂತ ಹೇಳ್ತೀನಿ. ಹೆಣ್ಮಕ್ಳಿಗೆ ಆ ಥರ ಇರೋದು ನನ್ನ ಗೆಸ್ಸು. ಕೆಲವ್ರು ಅನ್ಕೊಬೋದು, ಏನಪ್ಪ ಅವರು ಹುಡುಗಿಯಾಗಿ ಹುಡುಗಿ ಬಗ್ಗೆನೇ, ನಾನು ಎಲ್ರಿಗೂ ಅಂತ ಹೇಳ್ತಾಯಿಲ್ಲ, ತುಂಬ ಜನ ಹೆಣ್ಮಕ್ಳು ಕೂಡ ಗಂಡು ಮಕ್ಕಳನ್ನ, ಗಂಡಸ್ರನ್ನ, ತಂದೆ ತಾಯಿನ ಅರ್ಥ ಮಾಡ್ಕೊಳೋರು ಇದ್ದಾರೆ. ಬೇಕು ಅಂತ ಹಠ ಹಿಡಿಬೇಡಿ, ಅದನ್ನು ಯಾವ ರೀತಿ ತಗೋಬೇಕು ಅನ್ನೋದನ್ನು ಯೋಚನೆ ಮಾಡಿ ಅಂತ ಹೇಳ್ತೀನಿ. ನಾನು ಹೇಳಿದ್ದಲ್ಲಿ ಏನಾದರೂ ತಪ್ಪಿದ್ರೆ ಎಲ್ರಿಗೂ ಸಾರಿ ಕೇಳ್ತೀನಿ. ಥ್ಯಾಂಕ್ ಯು ಆಲ್.